ಹಾಯ್ ಫ್ರೆಂಡ್ಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡ್ತಾ ಇದ್ದೀರಾ. ಬಟ್ ಚೇಂಜ್ ಮಾಡಿದ್ಮೇಲೆ ಒಂದು ಸೆಟ್ಟಿಂಗ್ ಇದೆ. ಆ ಸೆಟ್ಟಿಂಗ್ ಮಾಡ್ಕೊಂಡ್ರೇ 100% ನಿಮ್ಮ ಚಾನಲ್ ಗ್ರೋ ಆಗೋದು, ಇಲ್ಲಾಂದರೆ ಗ್ರೋ ಆಗೋಲ್ಲ. ಅದಕ್ಕಾಗಿ ಈ ವಿಡಿಯೋನ ಎಲ್ಲರೂ ನೀವು ನೋಡಲಿ. ಹಾಯ್ ಫ್ರೆಂಡ್ಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೇಮ್ ಹೇಗೆ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ತುಂಬ ಜನ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ತಾ ಇರ್ತೀರ. ಈಗ ಒಬ್ಬೊಬ್ಬರಿಗೆ ವ್ಯೂಸ್ ಬರಲ್ಲ, ಇಲ್ಲಾಂದರೆ ಚಾನಲ್ ನೇಮು ಚೇಂಜ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಕೆಲವ್ರಿಗೆ ಒಂದೊಂದು ಥರ ಚಾನಲ್ ನೇಮ್ ನನಗೆ ಆ ಥರ ಇಡಬೇಕು, ಈ ಥರ ಇಡಬೇಕು ಅಂತ ಸ್ವಲ್ಪ ದಿವಸ ಯೂಸ್ ಮಾಡಿದ್ಮೇಲೆ ಎಕ್ಸ್ಪೀರಿಯೆನ್ಸ್ ಬಂದು ಈ ಥರ ಇಟ್ಟರೆ ಚೆನ್ನಾಗಿರುತ್ತೆ, ಈ ಥರ ಇಟ್ಟರೆ ಸ್ವಲ್ಪ ವ್ಯೂಸ್ ಬರುತ್ತೆ, ಇಲ್ಲ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯೂಟ್ಯೂಬ್ ಚಾನಲ್ ಯೂಸ್ ಮಾಡ್ತಾ ಇರೋರು ಚಾನಲ್ ನಮ್ಮ ಚೇಂಜ್ ಮಾಡೋದಕ್ಕೋಸ್ಕರ ಥಿಂಕ್ ಮಾಡ್ತಾ ಇದ್ದಾರೆ. ಅದು ಹೇಗೆ ಚೇಂಜ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅದು ಹೇಗೆ ನೋಡೋದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ಅದು ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಸೊ ನಿಮ್ಮ ಒಂದು ಮೊಬೈಲ್ನಲ್ಲಿ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಹೇಗೆ ಅಂತ ತೋರಿಸ್ತೀನಿ ನೋಡಿ, ಹಾಗೆ ಲೈವಲ್ಲಿ. ಸೊ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಸೈಡಲ್ಲಿ. ಸೊ ಒಂದು ಹಾಗೆ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಯೂಟ್ಯೂಬನ್ನು ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಯೂ ಅಂತಿದೆಯಲ್ಲ, ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ವ್ಯೂ ಚಾನೆಲ್ ಅಂತಿದೆಯಲ್ಲ, ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಸೊ ವ್ಯೂ ಚಾನೆಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪೆನ್ಸಿಲ್ ಐಕಾನ್ ಅಂತೆ, ಮ್ಯಾನೇಜ್ ವಿಡಿಯೋಸ್ ಪಕ್ಕದಲ್ಲಿ ಪೆನ್ಸಿಲ್ ಐಕಾನ್ ಅಂತಿದೆಯಲ್ಲ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ನೋಡಿ, ನಿಮಗೆ ಇಲ್ಲಿ ನೇಮು ಹ್ಯಾಂಡಲ್ ಹತ್ರ ಪೆನ್ಸಿಲ್ ಐಕಾನ್ ಬಂದಿದೆಯಲ್ಲ, ಈ ನೇಮ್ ಹತ್ರ ಪೆನ್ಸಿಲ್ ಐಕಾನ್ ಇದೆಯಲ್ಲ, ಅಲ್ಲ ಕ್ಲಿಕ್ ಮಾಡಿ. ಅಲ್ಲ ಈ ಕ್ಲಿಕ್ ಮಾಡಿದಾದ್ಮೇಲೆ ನೀವು ಯಾವ ನೇಮ್ ಇಟ್ಕೊಬೇಕಂತಿದ್ರೆ ಆ ನೇಮ್ನ ಟೈಪ್ ಮಾಡ್ಕೊಳ್ಳಿ. ಸೊ ನಾನು ಚೇಂಜ್ ಮಾಡ್ತಾ ಇದ್ದೀನಿ, ಯೂಟ್ಯೂಬರ್ ರವಿ ಕಿರಣ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಯೂಟ್ಯೂಬರ್ ರವಿ ಕಿರಣ್ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇದು ನೇಮು ಚೇಂಜ್ ಆಗುತ್ತೆ, ಬಟ್ ಪಬ್ಲಿಕ್ ಆಗೋದು ಇದು ನೇಮು 14 ಡೇಸ್ ಆದಮೇಲೆ ರಿಫ್ಲೆಕ್ಟ್ ಆಗೋದು ಬೇರೆಯವ್ರಿಗೆ. ಇಲ್ಲ ಚೇಂಜ್ ಆಗುತ್ತೆ, ಅದು 14 ಡೇಸ್ ಆದಮೇಲೆ ಆಕ್ಟಿವ್ ಆಗೋದು ಅಂತ ಕೆಳಗಡೆ ಚೇಂಜ್ ಯುವರ್ ನೇಮ್ ವಿಲ್ ಬಿ ರಿಫ್ಲೆಕ್ಟೆಡ್ ಓನ್ಲಿ ಆನ್ ಯೂಟ್ಯೂಬ್, ಯು ಕ್ಯಾನ್ ಚೇಂಜ್ ಯುವರ್ ನೇಮ್ ಇಟ್ ಈಸ್ ಇನ್ 14 ಡೇಸ್ ಅಂತ ಕೊಟ್ಟಿದ್ದಾರೆ. ಈಗ ಚೇಂಜ್ ಆಗುತ್ತೆ, ಬಟ್ ಅದು ರಿಫ್ಲೆಕ್ಟ್ ಆಗೋದು 14 ಡೇಸ್ ಆದಮೇಲೆ ಆಗುತ್ತೆ. ಸೊ ಈಗ ಸೇವ್ ಕೊಡಿ. ಸೊ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ನೇಮು ಚೇಂಜ್ ಆಯಿತು. ಆ ಚೇಂಜ್ ಆದಮೇಲೆ ಕೆಲವೊಂದು ಸೆಟ್ಟಿಂಗ್ಸ್ ಇದೆ, ಅದನ್ನು ಹೇಳ್ತೀನಿ ಕೇಳಿ. ನೀವು ಯೂಟ್ಯೂಬ್ ನೇಮ್ ಚೇಂಜ್ ಮಾಡಿದ ತಕ್ಷಣ ಒಂದು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ನೇಮ್ನು ಹಾಕಬೇಕು. ಯಾವ ಸೆಟ್ಟಿಂಗ್ಸ್ ಅಂತ ಹೇಳ್ತೀನಿ. ಸೊ ಹಾಗೆ ಹ್ಯಾಂಡಲ್ ಅಂತಿದೆಯಲ್ಲ, ನೀವು ಹ್ಯಾಂಡಲ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಹ್ಯಾಂಡಲ್ ಯಾವ್ದು ಬೇಕಾದರೂ ಇರ್ಬೋದು, ನಿಮ್ಮ ನೇಮ್ ಇದೆಯೋ ಅದನ್ನೇ ಕೊಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಯೂಟ್ಯೂಬರ್ ರವಿ ಕಿರಣ್, ಇಲ್ಲಿ ಸ್ಪೇಸ್ ಕೊಡೋಂಗಿಲ್ಲ. ಯೂಟ್ಯೂಬರ್ ರವಿ ಕಿರಣ್, ಇಲ್ಲಿ 1 ಅಂತ ಏನಾದರೂ ಕೊಡಿ, ಇಲ್ಲಾಂದರೆ ಅದು ಸೇವ್ ಅನ್ನೋದು ಬರಲ್ಲ. ಯೂಟ್ಯೂಬರ್ ರವಿ ಕಿರಣ್, ಸೊ ಸೇವ್ ಅಂತ ಕೊಟ್ಬಿಡಿ. ಇದು ಅಷ್ಟೇ 14 ಡೇಸ್ ಆದಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಈಗ ನಿಮ್ಮ ಯೂಟ್ಯೂಬ್ ಚಾನಲ್ನ ನೇಮು ಚೇಂಜ್ ಆಯಿತು. ಸೊ ಈಗ ಆ ಸೆಟ್ಟಿಂಗ್ ಯಾವುದು ಅಂತ ಹೇಳ್ತೀನಿ, ಬನ್ನಿ. ಫಸ್ಟು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿರೋ ಕ್ರೋಮ್ಗೆ ಹೋಗಿ, ಕ್ರೋಮ್ನಲ್ಲಿ ಅದನ್ನು ಓಪನ್ ಮಾಡ್ಕೋಬೇಕು ಯೂಟ್ಯೂಬ್ನ. ಸೊ ಕ್ರೋಮು ಓಪನ್ ಆಗ್ತಾಯಿದೆ, ಒಂದು ನಿಮಿಷ. ಪ್ಲಸ್ ಐಕಾನ್ ತಗೋತೀನಿ, ಆಲ್ರೆಡಿ ಓಪನ್ ಮಾಡಿದ್ದೆ ನಾನು. ಸೊ ಯೂಟ್ಯೂಬ್ ಕ್ರೋಮ್ಗೆ ಹೋಗ್ಬಿಟ್ಟು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಫಸ್ಟು ಓಪನ್ ಮಾಡ್ಕೊಂಡಿದ್ದಾದಮೇಲೆ ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈ ಥರ ಇಂಟರ್ಫೇಸ್ ಬಂದಮೇಲೆ ನಿಮಗೆ ಇಲ್ಲಿ ಐಕಾನ್ ಇದೆಯಲ್ಲ ಮೇಲ್ಗಡೆ ಕ್ರಿಯೇಟ್ ಪಕ್ಕದಲ್ಲಿ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 1 2 3 4th ಆಪ್ಷನ್ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಸ್ಟುಡಿಯೋ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋ ಅನ್ನೋದನ್ನು. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಕೆಳಗಡೆ ನೋಡಿ, ಜೂಮ್ ಮಾಡ್ತೀನಿ, ಕೆಳಗಡೆ ಲಾಸ್ಟಲ್ಲಿ ನಿಮಿಷ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಲಾಸ್ಟಲ್ಲಿ ಜೂಮ್ ಮಾಡ್ತೀನಿ, ನಿಮಿಷ ಹೇಳಿ. ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಚಾನಲ್ ಅಂತಿದೆಯಲ್ಲ, ಆ ಚಾನಲ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಚಾನಲ್ನ ಕ್ಲಿಕ್ ಆದಮೇಲೆ ಒಂದು ಕೆಲವೊಂದು ಕೀವರ್ಡ್ಸ್ ಇರುತ್ತೆ. ನಾನು ಹಳೆ ಚಾನಲ್ದೇನು ಕೀವರ್ಡ್ಸ್ ಇದೆಯೋ ಅದು ಹಾಕಿದ್ದೀನಿ, ಅದನ್ನೆಲ್ಲ ಇವಾಗ ರಿಮೂವ್ ಮಾಡ್ತೀನಿ. ಯಾಕಂದರೆ ಚಾನಲ್ ನಂಬರ್ ಚೇಂಜ್ ಮಾಡಿದ್ದೀನಲ್ಲ, ಸೊ ಅದರಿಂದ ನಾನು ಇದೆಲ್ಲ ರಿಮೂವ್ ಮಾಡ್ತೀನಿ. ಸೊ ಈಗ ನಾನು ಹೊಸದು ಯಾವ್ದು ಹಾಕಿದ್ದೀನಿ, ಯೂಟ್ಯೂಬರ್ ರವಿ ಕಿರಣ್. ಸೊ ಈಗ ಒಂದು ಕೀವರ್ಡ್ ಆಯ್ತವೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಕೀವರ್ಡ್ ಅದೇ, ಈಗ ಯೂಟ್ಯೂಬರ್ ರವಿ, ಯೂಟ್ಯೂಬರ್ ಕಿರಣ್
ನಮ್ಮದೇ ಹೆಸರನ್ನ ಡಿಫ್ರೆಂಟಾಗಿ ಹಾಕಬೇಕು. ಒಂದು ಹತ್ರ ಸ್ಪೇಸ್ ಕೊಡಬೇಕು, ಒಂದು ಹತ್ರ ಸ್ಪೇಸ್ ಕೊಡಬಾರ್ದು. ಈಗ ಸ್ಪೇಸ್ ಕೊಡದಿರ ಹಾಕ್ತೀನಿ. ಯೂಟ್ಯೂಬರ್ ರವಿ ಕಿರಣ್. ಸೊ ಹಂಗೆ ನಾನು ಯಾವುದು ರಿಲೇಟೆಡ್ ಮಾಡ್ತೀನಿ, ಟೆಕ್, ಸೊ ಟೆಕ್ನಾಲಜಿ. ಆಮೇಲೆ ಸ್ಟೇಟಸ್ ವಿಡಿಯೋ ಮಾಡ್ತಾ ಇರ್ತೀನಿ, ಸ್ಟೇಟಸ್ ವಿಡಿಯೋಸ್. ಮತ್ತು ಯೂಟ್ಯೂಬ್ ಟಿಪ್ಸ್ ಮಾಡ್ತಾ ಇರ್ತೀನಿ, ಯೂಟ್ಯೂಬ್ ಟಿಪ್ಸು. ಹಾಗೆ ಹೆಲ್ತ್ ರಿಲೇಟೆಡ್ ಮಾಡ್ತಾ ಇರ್ತೀನಿ, ಹೆಲ್ತ್ ಟಿಪ್ಸು. ಸೊ ನಮ್ಮ ಒಂದು ಚಾನಲ್ ಒಂದೇ ಕಂಟೆಂಟ್ ಇದ್ದರೆ ಬೇಗ ಗ್ರೋ ಆಗುತ್ತೆ, ಮಲ್ಟಿಪಲ್ ಕಂಟೆಂಟ್ ಇದ್ದರೆ ಗ್ರೋ ಆಗೋದು ಸ್ವಲ್ಪ ಸ್ಲೋ ಆಗುತ್ತೆ. ಸೊ ನನಗೆ ಯಾವುದು ಕಂಟೆಂಟ್ ಇಷ್ಟ ಆಗುತ್ತೋ ಅದೆಲ್ಲ ಮಾಡ್ತಾ ಇರ್ತೀನಿ. ಸೊ ನಾನು ಯಾವ್ದು ಮಾಡ್ತೀನಿ ಅದು ರಿಲೇಟೆಡ್ ಹಾಕಿದ್ದೀನಿ ಈಗ. ಸೊ ಅದಾದಮೇಲೆ ಏನು ಮಾಡಬೇಕು, ಇಲ್ಲಿ ಕೆಳಗಡೆ ಸೇವ್ ಅಂತಿದೆಯಲ್ಲ, ಸೇವ್ ಅಂತ ಕೊಡಬೇಕು. ಸೊ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡಿದ್ರೆ ಈ ಸೆಟ್ಟಿಂಗ್ಸ್ ಮಾಡಿದ್ರೇ ಚೇಂಜ್ ಆಗೋದಿಲ್ಲ, ಅಂದರೆ ಚೇಂಜ್ ಆಗೋದಿಲ್ಲ. ಓಕೆನಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಮಾಡೋಕ್ಕೆ ನಮಗೆ ಎನರ್ಜಿ ಇಲ್ಲ ಇದು ಬರುತ್ತೆ, ಪ್ರೋತ್ಸಾಹ ಬರುತ್ತೆ. ಲೈಕು ವ್ಯೂಸು ಜಾಸ್ತಿ ಹೋಗ್ತಾ ಇದ್ದರೆ ನನ್ನ ವೀಡಿಯೋನ ಜಾಸ್ತಿ ಜನ ನೋಡ್ತಾ ಇದ್ದಾರೆ ಅಂತ, ಬೇರೆ ವೀಡಿಯೋ ಚೆನ್ನಾಗಿರೋ ವೀಡಿಯೋ ನಿಮ್ಗೆ ಯೂಸ್ಫುಲ್ ಆಗೋಂಥ ವೀಡಿಯೋ ಮಾಡೋಕ್ಕೆ ನಮಗೆ ಏನೋ ಒಂಥರ ಮೋಟಿವೇಶನ್ ಆಗುತ್ತೆ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಗ್ರೋತ್ ಆಗೋ ಥರ ಮಾಡಿ. ಜೈ ಹಿಂದ್, ವಂದೇ ಮಾತರಂ.